ಸರ್ಕಾರದ ಗ್ಯಾರಂಟಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತಾ ಈ ಬದಲಾವಣೆ ಆಗುತ್ತೆ ಅನ್ನೋದನ್ನ ಲೋಕಸಭಾ ಚುನಾವಣೆ ಮುಂಚಿತವಾಗಿಯೇ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಾಡಬೇಕು, ಇಲ್ಲದೆ ಇದ್ರೆ ನಮ್ಗೆ ಆಗಲ್ಲ ಅಂತೇಳಿ ಸರ್ಕಾರದಲ್ಲೇನೆ ಒಬ್ಬ ಉನ್ನತ ಮಂತ್ರಿಗಳು ಇದರ ಬಗ್ಗೆ ಮಾತನಾಡ್ತಾ ಇದ್ರು. ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕ ಸುಮಾರು 60,000 ಕೋಟಿ ಖರ್ಚಾಗುತ್ತೆ. ಗ್ಯಾರಂಟಿ ಸ್ಕೀಮ್ ಸೋರಿಕೆ ತಡೆಗೆ ಸರ್ಕಾರ ಗಂಭೀರ ಕ್ರಮಕ್ಕೆ ಈಗ ಮುಂದಾಗ್ತಾ ಇದೆ. ಗ್ಯಾರಂಟಿ ಪರಿಷ್ಕರಣೆಗೆ BPL ಮಾನದಂಡ ಫಿಕ್ಸ್ ಆಗುತ್ತಾ? ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಕಂಡವರೆಲ್ಲ BPL ಕಾರ್ಡ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಮಾನದಂಡವನ್ನು ಮಾಡಬೇಕು. ಸಮೀಕ್ಷೆ ನಡೆಸಿ ಅದರ ಆಧಾರದಲ್ಲಿ ಪರಿಷ್ಕರಣೆಗೆ ಈಗ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. 20,000 ಕೋಟಿ ಉಳಿತಾಯದ ಲೆಕ್ಕಾಚಾರ ಇದ್ದಾರೆ. ಸಂಪುಟದ ಕೆಲ ಸಚಿವರು ಹೈಕಮಾಂಡ್ನಿಂದ ಒಲವು ಬಂದಿದೆ, ಆದರೆ ಪರಿಷ್ಕರಣೆಗೆ CM ಒಪ್ಪಿಲ್ಲ ಎನ್ನಲಾಗ್ತಾ ಇದೆ. ಕಾರಣ ಇಷ್ಟೇ, ಆ ಥರ ಆಗಿಬಿಟ್ರೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. BPL ಕಾರ್ಡ್ಗಳು ಕೆಲವರು ಸಿಕ್ಕಿರುವಂಥವ್ರನ್ನ BPL ಕಾರ್ಡ್ಗಳನ್ನು ಕಡಿಮೆ ಮಾಡ್ಕೊಂಡ್ಬಿಟ್ರೆ, ಫಿಲ್ಟರ್ ಮಾಡಿಬಿಟ್ರೆ ಅಲ್ಲೊಂದಿಷ್ಟು ಏಟು ಬೀಳುತ್ತೆ. ಹಾಗಾಗಿ ಇದು ಪರಿಣಾಮವನ್ನು ಬೀರುತ್ತೆ ಅನ್ನೋ ದೃಷ್ಟಿಯಿಂದಾಗಿ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಬಟ್ ಆ ಗಟ್ಟಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ಕಂಡವರೆಲ್ಲ BPL ಕಾರ್ಡ್ಗಳನ್ನು ಇಟ್ಕೊಂಡು ಬಿಲೋ ಪವರ್ಟಿ ಲೋ ಎಲ್ಲರೂ ಕೂಡ ಅದಕ್ಕೆ ಹೋಗ್ಬಿಡ್ತಾರೆ. ಎಲ್ಲರೂ ಅಲ್ಲಿಗೆ ಹೋಗ್ಬಿಡ್ತಾರೆ BPL ಕಾರ್ಡ್ದಾರರೆ. ಉಳಿದಿರೋದೇನಿನ್ನು ಅಲ್ಲಿ? ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಈಗ 1,28,00,000 BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಕಾರ್ಡ್ಗಳಿರೋದು 1,28,00,000. ಸೊ ನೋಡಿ, ಈಗ ಮಾನದಂಡ ಫಿಕ್ಸ್ ಅಂತಿದ್ದಾರೆ ಗ್ಯಾರಂಟಿ ಯೋಜನೆಗಳ ಸಮೀಕ್ಷೆಯ ಪರಿಷ್ಕರಣೆಯನ್ನು ಮಾಡೋಕ್ಕೆ. ಸೊ ಗ್ಯಾರಂಟಿ ಪರಿಷ್ಕರಣೆಗೆ ಸಂಪುಟದ ಕೆಲವು ಸಚಿವರು ಹೈಕಮಾಂಡ್ ಮತ್ತು ಒಲವನ್ನು ತೋರ್ತಾ ಇದೆ. ಮಾಡಬೇಕಿದನ್ನು ಆ್ಯಕ್ಚುಲಿ. ಸೊ ಗ್ಯಾರಂಟಿ ಪರಿಷ್ಕರಣೆಗೆ BPL ಮಾನದಂಡ ಫಿಕ್ಸ್ ಅಂತಿದ್ದಾರೆ. ಒಂದಿಷ್ಟು ಬದಲಾವಣೆ ಈಗ ನಿಮಗೆ ಆದಾಯದ ಮಿತಿಯನ್ನು ಹೇಗೆ ಲಿಮಿಟೇಷನ್ ಮಾಡಿಟ್ಟಿದ್ದಾರೋ ಹಾಗೂ ಇದಕ್ಕೂ ಕೂಡ ಒಂದಿಷ್ಟು ತರಬೇಕಾಗಿದೆ. BPL ಮಾನದಂಡ ನಿಗದಿ ಆದರೆ ಅರ್ಧಕ್ಕರ್ಧ ವೆಚ್ಚ ಕಡಿತ ಲೆಕ್ಕಾಚಾರ ಅಂತಿದ್ದಾರೆ. ಅನ್ನಭಾಗ್ಯ ಯೋಜನೆಗೆ ಅರ್ಹರಲ್ಲದ BPL ಕಾರ್ಡನ್ನು ರದ್ದು ಮಾಡುವಂಥ ಕೆಲಸ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗೂ ಕೂಡ BPL ಮಾನದಂಡ ನಿಗದಿ ಅಂತಿದ್ದಾರೆ. ಇದನ್ನು ಆವಾಗಿಂದನೂ ಕೂಡ ಹೇಳಿದ್ವಿ. ಗೃಹಜ್ಯೋತಿಗೆ ವಾರ್ಷಿಕ ಯೂನಿಟ್ ಸರಾಸರಿಯ ಬದಲು BPL ಮಾನದಂಡ ಫಿಕ್ಸ್ ಅಂತಿದ್ದಾರೆ. ನುಡಿದಂತೆ ನಡೆದಿವಿ ಅನ್ನುವಂಥದ್ದನ್ನು ಎಲ್ಲಿ ಹೋಯಿತು ಹಾಗಿದ್ದಾಗ? ಉಚಿತ ಬಸ್ಗಾಗಿ BPL ಕಾರ್ಡ್ದಾರರಿಗೆ ವಿಶೇಷ ಸ್ಮಾರ್ಟ್ ಕಾರ್ಡ್ ಅಂತಿದ್ದಾರೆ. ಅದು ಕೂಡ BPL ಕಾರ್ಡ್ದಾರರಿಗೆ. TA ಸೌಲಭ್ಯ ಪಡೀತಾ ಇರುವಂಥ ಮಹಿಳಾ ಸರ್ಕಾರಿ ಉದ್ಯೋಗಿಗಳನ್ನು ಇದರಲ್ಲಿ ಹೊರಗಡೆಗೆ ಟ್ರಾವೆಲ್ ಅಲೌನ್ಸ್ ಅಂತ ಕರೀತಾರೆ. DA ಅಂತ ಬರುತ್ತೆ. ಸೊ ಹಾಗಾಗಿ TA ಅಲೌನ್ಸನ್ನು ಏನು ಪಡ್ಕೊಳ್ತಿರ್ತಾರೆ, ಟ್ರಾವೆಲಿಂಗ್ ಅಲೌನ್ಸನ್ನು ಪಡ್ಕೊಳ್ತಾ ಇರುವಂಥವ್ರು, ಸೊ ಆ ಭತ್ಯೆಯನ್ನು ಪಡೆದುಕೊಳ್ಳುವಂಥ ಮಹಿಳಾ ಸರ್ಕಾರಿ ಉದ್ಯೋಗಿಗಳಿಗೆ ಹೊರಕ್ಕೆ ಅಂತಿದ್ದಾರೆ. ಬರೀ ಅಷ್ಟೇ ಯಾಕೆ, ಸರ್ಕಾರಿ ನೌಕರರು ಇದ್ದ ಮೇಲೆ ಅದು ಯಾಕೆ ಬೇಕು ಅಂತ ನಾನು ಕೇಳೋದು. ಅಂಥವರಿಗೆ ನೀವು BPL ಕಾರ್ಡ್ ಹೆಂಗೆ ಕೊಡ್ತೀರಾ ಅಂತ ನನ್ನ ಪ್ರಶ್ನೆ. ಸರ್ಕಾರಿ ಉದ್ಯೋಗ ಇದ್ದ ಮೇಲೂ BPL ಕಾರ್ಡ್ ಹೆಂಗೆ ಸಿಗುತ್ತೆ? ನಿಮ್ಮ ಲಿಮಿಟೇಷನ್ ಏನಾಗಿದ್ದಾಗ? ನಿರುದ್ಯೋಗ ಭತ್ಯೆಯಲ್ಲೂ ಕೂಡ BPL ಮಾನದಂಡ ಸಾಧ್ಯತೆ ಅಂತಿದ್ದಾರೆ. ಅಲ್ಲಿಗೆ ಮುಗೀತಲ್ಲ. ನಿರುದ್ಯೋಗ BPL ಕಾರ್ಡ್ದಾರರಿಗೆ ಮಾತ್ರ, ಇನ್ನುಳಿದಂಥವ್ರಿಗೆ ನಿರುದ್ಯೋಗ ಅಲ್ಲ ಅಂತ ಕನ್ಸಿಡರಾ? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಬೇರೆ ದಾರಿ ಇಲ್ಲ, ಸರ್ಕಾರಕ್ಕೆ ಈ ಅನಿವಾರ್ಯತೆ ಇದ್ದೇ ಇದೆ. ಅದರ ಜೊತೆಗೂ ಕೂಡ ಈ ಫಿಲ್ಟರ್ ಆಗುವಂಥ ಕೆಲಸ BPL ಕಾರ್ಡ್ ಹೋಲ್ಡರ್ಸ್ಗಳನ್ನು ಬರಲೇಬೇಕಾಗಿದೆ. ಇಲ್ಲದೇ ಇದ್ರೆ ಯಾರ್ಯಾರೋ BPL ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ. ಬಟ್ ಈ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಈಗ ಸದ್ಯಕ್ಕೆ ಇದೆಯಾ ಸುಖೇಶ್? ಅರುಣ್, ಒಂದು ಸ್ಪಷ್ಟ, ಇದುವರೆಗೂ ಯಾವುದೂ ಕೂಡ ಅಂತಿಮವಾಗಿಲ್ಲ ಮತ್ತು ಖಚಿತವಾಗಿಯೂ ಇಲ್ಲ. ಅಂದರೆ ಚರ್ಚೆ ಅಂತೂ ನಡೆದಿದೆ. AICC ನಾಯಕರ ಜೊತೆ ಕೆಲವು ಸಚಿವರುಗಳು ಚರ್ಚೆ ಮಾಡಿರುವಂಥದ್ದು ದೆಹಲಿಯಲ್ಲಿ. ಅದರಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರುವಂಥ ವಿಚಾರ, ಇಡೀ ಗ್ಯಾರಂಟಿ ಯೋಜನೆಯನ್ನು ಒಮ್ಮೆ ನಾವು ಸಮೀಕ್ಷೆ ಮಾಡಿ ಆನಂತರ ಪರಿಷ್ಕರಣೆ ಮಾಡುವುದು ಒಳಿತು, ಆವಾಗ ವೆಚ್ಚ ಕಡಿತ ಮಾಡಬಹುದು ಅನ್ನುವಂಥ ಮಾತನಾಡಿದ್ದಾರೆ ಅನ್ನೋದು. ಹಿಂದೆಯೂ ಕೂಡ ಕೆಲವು ಸಚಿವರುಗಳು ರಾಜ್ಯದಲ್ಲಿ ಮಾತನ್ನು ಎತ್ತಿದ್ರು ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರದಲ್ಲಿ. ಆದರೆ CM ಸಿದ್ದರಾಮಯ್ಯ ಈ ವಿಚಾರದಲ್ಲಿ ಬಿಲ್ಕುಲ್ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದರೆ ಎಲ್ಲೋ ಒಂದು ಕಡೆ ಅನಗತ್ಯವಾಗಿ ಕೆಲವರಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದೆ, ಅಂದರೆ ಅವರು ಅರ್ಹರಲ್ಲ, ಅರ್ಹತೆಯನ್ನು ಮೀರಿದವರಿಗೂ ಕೂಡ ಕೆಲವರಿಗೆ ತಲುಪ್ತಾ ಇದೆ ಅನ್ನುವಂಥ ಬಗ್ಗೆ ಸಾಕಷ್ಟು ಪರವಿರುದ್ಧವಾದಂಥ ಮಾತುಗಳು ನಡೆದಿತ್ತು. ಹಾಗಾಗಿ ವಾರ್ಷಿಕವಾಗಿ 60,000 ಕೋಟಿಯಷ್ಟು ವೆಚ್ಚ ಇದಕ್ಕಾಗೋದ್ರಿಂದ ಅದರಲ್ಲಿ ಕಡಿತ ಮಾಡಿದ್ರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬಳಕೆ ಮಾಡ್ಕೊಳ್ಬೋದು ಒಂದು ವಿಚಾರ. ಆದರೆ ಹಾಗಾದರೆ ಕಡಿತಕ್ಕೆ ಮಾನದಂಡ ಏನು ಅನ್ನೋದಕ್ಕೆ ಮೊದಲನೇದಾಗಿ ಪಡಿತಿರುವಂಥ ಎಲ್ಲರೂ ಕೂಡ ಅರ್ಹರ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆ ನಡೆಯಬೇಕಾಗುತ್ತೆ. ಸಮೀಕ್ಷೆ ನಡೆದ ನಂತರ ಪರಿಷ್ಕರಣೆ ಮಾಡಬೇಕಾಗುತ್ತೆ. ಮಾಡಬೇಕಾದಂಥ ಪರಿಷ್ಕರಣೆಗೆ ಮಾನದಂಡ ಏನು ಅನ್ನೋದು ಕೂಡ ನೋಡಬೇಕಾಗುತ್ತೆ. ಸಹಜವಾಗಿ ಮಾನದಂಡವನ್ನು ನೋಡಿದಾಗ ಎಲ್ಲರ ಕಡೆ BPL ಕಾರ್ಡ್ನೇ ಮಾನದಂಡವಾಗಿ ಇಟ್ಕೊಳ್ಬೇಕಾಗುತ್ತೆ. ನೀವು ಗೃಹಲಕ್ಷ್ಮಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲದಕ್ಕೂ ಕೂಡ ಮಾನದಂಡ ಹೇಗೆ ಪರಿಗಣಿಸ್ತೀರಿ ಅಂದರೆ ಯಾರು BPL ಕಾರ್ಡ್ ಹೋಲ್ಡರ್ ಇದ್ದಾರೆ ಅನ್ನುವಂಥದ್ದು. ಆದರೆ ಆ BPL ಕಾರ್ಡಲ್ಲೂ ಕೂಡ ಎಷ್ಟು ಜನ ಅರ್ಹ BPL ಕಾರ್ಡರ್ ಇದ್ದಾರೆ ಮತ್ತು ಕೆಲವು
ಕೆಲವರು ತಮ್ಮ ವ್ಯಾಪ್ತಿಯನ್ನು ಮೀರಿ ಕೂಡ BPL ಕಾರ್ಡನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗುತ್ತೆ. ಅವೆಲ್ಲವನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಪರಿಷ್ಕರಣೆ ಮಾಡ್ಕೊಂಡು ಬಂದರೆ ಮಾತ್ರ ಒಂದು ರೂಪವನ್ನು ಕೊಡಲಿಕ್ಕೆ ಸಾಧ್ಯ. ಆದರೆ ಅಧಿಕೃತವಾಗಿ ಹೀಗೆ ಮಾಡ್ತೀವಿ ಅನ್ನೋದು ಸರ್ಕಾರದಿಂದ ಅಧಿಕೃತ ಘೋಷಣೆ ಆಗದೇ ಇದ್ರೂ ಕೂಡ ಅವರ ಸಚಿವ ಸಂಪುಟ ಸಹೋದ್ಯೋಗಿಗಳ ಮನಸ್ಸಲ್ಲಿ ಮತ್ತು ಕೆಲವು ಶಾಸಕರ ಮನಸ್ಸಲ್ಲಿ ಇದೆ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ನಾಯಕರು ಕೂಡ ಆಯಿತು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತುಕತೆಯನ್ನು ನಡೆಸ್ತೀವಿ, ಒಂದು ಸಮೀಕ್ಷೆಯೂ ಆಗಲಿ, ಜೊತೆಗೆ ಅಗತ್ಯವಿದ್ದಲ್ಲಿ ಪರಿಷ್ಕರಣೆ ಆಗಲಿ ಎನ್ನುವಂತಹ ಚರ್ಚೆಯೂ ಕೂಡ ದೆಹಲಿಯಲ್ಲಿ ನಡೆದಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರುಣ್. ಓಕೆ ಸುಖೇಶ್, ಹಿಂದೆಯೂ ಕೂಡ BPL ಕಾರ್ಡ್ ಮಾನದಂಡ ವಿಚಾರದಲ್ಲಿ ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. ಆವಾಗ ಹಲವು ನಾಯಕರುಗಳು ಕೂಡ ಅದಕ್ಕೆ ನಗೆಪಾಟ್ಲಿಗೆ ಈಡಾಗಿದ್ರು. ಈ ರೀತಿಯಾಗಿ ಮಾಡೋದಾದ್ರೆ BPL ಕಾರ್ಡ್ ಯಾಕೆ ಕೊಡಬೇಕು ಅಂತ ಮಾತಾಡ್ತಾ ಇದ್ರು. ಈಗ ಆ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಗಳು ಬರ್ತಾ ಇದೆ ಅನ್ನೋದೇ ಆದರೆ ನಿಜಕ್ಕೂ ಕೂಡ ಇದೊಂದು ಸ್ವಾಗತಾರ್ಹ, ಇದನ್ನು ಫಿಲ್ಟರ್ ಮಾಡಲೇಬೇಕಾಗಿದೆ. ಬಟ್ ಆ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರ ಕಾರಣ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳೋದು ನುಡಿದಂತೆ ನಡೆಯುವಂಥ ಸರ್ಕಾರ ನಮ್ಮದು ಅಂತ ಹೇಳಿ. ಬಟ್ ಈಗ BPL ಮಾನದಂಡವನ್ನು ಈ ಗ್ಯಾರಂಟಿ ಯೋಜನೆಗೆ ತಂದುಬಿಟ್ರೆ ಕಷ್ಟ ಆಗಲ್ವಾ ಸರ್ಕಾರಕ್ಕೆ? ಅರುಣ್, ಒಂದು ಸ್ಪಷ್ಟ, ಚುನಾವಣೆ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಾಯಕರಲ್ಲಿ ಒಂದಷ್ಟು ಜೋಶ್ ಇತ್ತು. ಈ ಬಾರಿ ಅಧಿಕಾರವನ್ನು ಹಿಡಿಲೇಬೇಕು ಅನ್ನುವಂಥ ಜೋಶ್ನಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ನಂಗೂ ಫ್ರೀ, ನಿಂಗೂ ಫ್ರೀ, ಮಹದೇವಪ್ಪಂಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ ಅನ್ನುವಂಥ ಘೋಷಣೆಗಳನ್ನು ಮಾಡಿದ್ರು. ಅದು ರಾಜಕೀಯ ಭಾಷಣವಿರಬಹುದು. ಆದರೆ ತದನಂತರದಲ್ಲಿ ಸರ್ಕಾರದ ಆರ್ಥಿಕ ಸ್ಥಿತಿಗತಿಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಮುಖವಾಗುತ್ತೆ. ಈಗ ಸರ್ಕಾರ ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ, ವಾರ್ಷಿಕವಾಗಿ ಸುಮಾರು 60,000 ಕೋಟಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ. ಸರ್ಕಾರದ ಒಟ್ಟು ಬಜೆಟ್ನಲ್ಲಿ ಲೆಕ್ಕ ಹಾಕಕ್ಕೆ ಹೋದಾಗ ಕೂಡ ಅದೊಂದು ದೊಡ್ಡ ಅಮೌಂಟ್ ಕೂಡ ಆಗಿದೆ. ಆದರೆ ಫಲಾನುಭವಿಗಳು ಯಾರು ಅಂತ ನೋಡ್ತಾ ಹೋದಾಗ ಲಂಸಮ್ ಆಗಿ ಎಲ್ಲರಿಗೂ ಕೂಡ, ಅಂದರೆ ಗೃಹಲಕ್ಷ್ಮಿಯಲ್ಲಿ ಎಲ್ಲ ಮಹಿಳೆಯರಿಗೂ 2,000 ಅನ್ನುವಂಥದ್ದು ಒಂದಷ್ಟು ಮಾನದಂಡಗಳಿಟ್ಟರೂ ಕೂಡ BPL ತರರಿಗೂ ಕೂಡ ಅದು ಸಿಗ್ತಾ ಇರುವಂಥದ್ದು ಹೌದು. ಅದೇ ರೀತಿ ಗೃಹಲಕ್ಷ್ಮಿ ಗೃಹಜ್ಯೋತಿಯೂ ಕೂಡ ಹೌದು. ಗೃಹಜ್ಯೋತಿಯಲ್ಲಿ ಸರಾಸರಿ ಯೂನಿಟನ್ನು ಫಿಕ್ಸ್ ಮಾಡಿದ್ರಿಂದ ಆ ಯೂನಿಟನ್ನು ಎಷ್ಟು ಖರ್ಚು ಮಾಡ್ತಿದ್ರು ಅನ್ನೋದ್ರ ಮೇಲೆ ಎಲ್ಲರಿಗೂ ಕೂಡ ಅದು ಸಿಗ್ತಾ ಹೋಗಿರುವಂಥದ್ದು. ಇನ್ನು ಅನ್ನಭಾಗ್ಯದ ವಿಚಾರಕ್ಕೆ ಬರೋದಾದರೆ ಇಲ್ಲಿ BPL ಕಾರ್ಡ್ಗಳೇ ಬೋಗಸ್ ಇದಾವೆ ಅನ್ನುವಂಥದ್ದು ಮೊದಲಿಂದಲೂ ಇರುವಂತಹ ವಾದ. ಇರುವಷ್ಟು ಪ್ರಮಾಣದಲ್ಲಿ ಬಡತನ ರೇಖೆ ಗುರುತಿಸಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ BPL ಕಾರ್ಡುಗಳಿದ್ದಾವೆ. ಅದರ ಪ್ರಮಾಣ ಎಷ್ಟು ಅನ್ನೋದನ್ನ ಗುರುತಿಸುವಂಥ ಸರಿಯಾದ ಒಂದು ಮಾನದಂಡದಲ್ಲಿ ಗುರುತಿಸುವಂಥ ಪ್ರಯತ್ನ ಸರ್ಕಾರ ಮಾಡಿದ್ರೂ ಕೂಡ ಇದುವರೆಗೆ ಯಶಸ್ವಿ ಆಗಿಲ್ಲ. ಇವೆಲ್ಲವನ್ನ ಇಟ್ಕೊಂಡೇನೋ ಗುರುತಿಸಿದ್ದೇ ಹೌದಾದ್ರೆ ಮೊದಲು ಆಗಬೇಕಾಗಿರೋದು BPL ಕಾರ್ಡನ್ನು ಸರಿಯಾಗಿ ಗುರುತಿಸುವಂಥ ಕೆಲಸ. ತದನಂತರದಲ್ಲಿ ಏನಾದರೂ ಪ್ರಯೋಗಕ್ಕೆ ಮುಂದಾಗಬಹುದು ಅನ್ನೋ ಒಂದು ಹಂತ. ಆದರೆ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಉಚಿತ ಭರವಸೆಗೆ ಇದು ಸಮ್ಮತವಾಗಿರುತ್ತಾ ಅನ್ನೋದು ಕೂಡ ಪ್ರಶ್ನೆ. ಅರುಣ್.